ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಕರ್ನಾಟಕದ ಧೀಮಂತ ಪತ್ರಕರ್ತರು, ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಈ ಕೆಲವೇ ತಿಂಗಳಲ್ಲಿ ಹಿಂದೆ ಅಂದರೆ ಈಗ ಮೊನ್ನೆನೂ ಆಯಿತು, ಅದರ ಒಂದು ಸೆಪ್ಟೆಂಬರ್ನಲ್ಲಿ ನಡೆದಂತಹ ಕಾನ್ವೊಕೇಶನ್ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿರುವಂತಹ ಹಾಗೂ ಮೈಸೂರಿನಲ್ಲಿ ನೂರಾರು ಜನ ಪತ್ರಕರ್ತರಿಗೆ ಆಶ್ರಯವಾಗಿರುವಂತಹ ಹಾಗೂ ನನ್ನ ರಾಜಕೀಯ ಜೀವನದಲ್ಲೂ ಕೂಡ ಬಹುಮಹತ್ತರವಾದಂತಹ ಪಾತ್ರವನ್ನು ವಹಿಸಿರುವಂತಹ, ನನ್ನನ್ನು ವರ್ಚುವಲಿ ಎರಡೂ ಚುನಾವಣೆಗಳಿಂದ ನನ್ನ ಒಂದಿತರಿ ಕಾಪಾಡಿರುವಂತಹ ಕೆ ಬಿ ಗಣಪತಿ ಸರ್ ಅವರೇ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಗಾಂಧಿ ಭವನದ ವಿಶ್ರಾಂತ ನಿರ್ದೇಶಕರು ಆಗಿರುವಂತಹ ಪ್ರೊಫೆಸರ್ ಶಿವರಾಜಪ್ಪನವರೇ, ಹಾಗೂ ಖ್ಯಾತ ಚಿಂತಕರು, ಮೈಸೂರಿನಲ್ಲಿ ಯಾವುದೇ ವಿಚಾರಗಳಿದ್ರೂ ಕೂಡ ಧ್ವನಿ ಎತ್ತುವಂತಹ ನಮ್ಮ ಬನ್ನೂರು ರಾಜ ಅವರೇ, ಹಾಗೂ ಸಮಾಜ ಸೇವಕರು, ಮೈಸೂರಿನಲ್ಲಿ ಚಿರಪರಿಚಿತರು, ಯಾವುದೇ ವಿಚಾರಗಳಾದ್ರೂ ಕೂಡ ಪರಸ್ಕಪಿ ಬಂದು ಧ್ವನಿ ಎತ್ತಾ ಇರುವಂತಹ ಕೆ ರಘುರಾಮ್ ವಾಜಪೇಯಿ ಅವರೇ, ಹಾಗೂ ನನ್ನ ಸ್ನೇಹಿತರು ಆಗಿರುವಂತಹ APN ಪ್ರಾಪರ್ಟೀಸ್ನ ನಾಗೇಶ್ ಅವರೇ, ಅರಸ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕನ್ನಡ ಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಕಳೆದ ಒಂದು 7-8 ದಿನದಿಂದ ಮೈಸೂರು ಕೊಡಗಿನ ಲೋಕಸಭಾ ಟಿಕೆಟ್, BJP ಟಿಕೆಟ್ ಯಾರಿಗೆ ಸಿಗುತ್ತೋ ಇಲ್ವೋ ಈ ಚರ್ಚೆಗಳೇ ನಡೀತಾ ಇದೆ. ಈ ಮಧ್ಯದಲ್ಲಿ ಮೂಗೂರು ನಂಜನಸ್ವಾಮಿಯವರು ಇಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೊಂಡ್ರಿ. ಹಾಗಾಗಿ ನಾನು ಏನು ಮಾತಾಡ್ಬೋದು ಅಂತ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಬಂದುಬಿಟ್ಟಿದ್ದಾರೆ. ಮನುಷ್ಯನಿಗೆ ದೇವರು ಏನೇ ಕೊಟ್ಟರು ಕೂಡ ನಮಗೇನೋ ಒಂದು ಪದವಿನ ಒಂದ್ಸರಿ ನಮ್ಮನ್ನು MLA ಮಾಡ್ತಾನೆ. MLA ಮಾಡಿದ ಕೂಡಲೇ ನಮಗೇನಾಗುತ್ತೆ ಅಂದರೆ, ಫಸ್ಟ್ MLA ಆದ ಕೂಡಲೇ ಏನಾಗುತ್ತೆ, ನಾವು ಮಂತ್ರಿ ಆಗಬೇಕು ಅಂತ ಆಸೆ ಶುರು ಆಗುತ್ತೆ. ಒಂದು ಸರಿ ಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಚೇರೇ ಕಾಣಿಸ್ತಾ ಇರ್ತದೆ. ಅದು ಎಲ್ರಿಗೂ ಸಹಜವಾದ ಆಸೆ. ಡೆಲ್ಲಿಗೆ ಬೇಕಾದ್ರೆ ಯಾರನ್ನಾರು ನೀವು ಕಳಿಸ್ಬಿಡಿ, ಅವ್ರು ಮಿನಿಸ್ಟ್ರ್ ಮಾಡಬೇಡ ರಾಜ್ಯದಿಂದ, ಅವ್ರಿಗೆ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕು ಅಂತಲ್ಲ, ವಾಪಸ್ ಇಲ್ಲಿ ಬಂದು ಮುಖ್ಯಮಂತ್ರಿ ಚೇರಲ್ಲಿ ಕೂರಬೇಕು ಅಂತ ಆಸೆ ಇರುತ್ತೆ. ಈ ರಾಜಕಾರಣದಲ್ಲಿ ಇದಕ್ಕೆ ಕ್ವಾಲಿಫಿಕೇಷನ್ ಬೇಡ. ಇದಕ್ಕೆ ನಿಮಗೆ ಇಲ್ಲಿ ಅನ್ಪಡ್ಗಳಿಂದ ಹಿಡಿದು ಎಲ್ಲ ಕಳ್ಳರು, ಸುಳ್ಳರು, ಭ್ರಷ್ಟರು ಎಲ್ಲರೂ ಕೂಡ, ರಿಯಲ್ ಎಸ್ಟೇಟರು ಎಲ್ಲರೂ ಇಲ್ಲಿ ಬರ್ಬೋದು. ಹಾಗಾಗಿ ಇಲ್ಲಿ ಕ್ವಾಲಿಫಿಕೇಷನ್ನು ಇಲ್ದಲೇ ಇರೋದ್ರಿಂದ ಭಾಳಷ್ಟು ರಾಜಕಾರಣಿಗಳು ಏನಾಗ್ಬಿಟ್ಟಿದ್ದಾರೆ ಅಂತಂದರೆ, ಹಣದ ಬಲದಿಂದ ಮತ್ತೊಂದು ಬಲದಿಂದ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಯೋಚನೆಯನ್ನು ಮಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ದ್ವೇಷ, ಅಸೂಯೆಗಳು, ಹೋರಾಟ, ಸ್ಪರ್ಧೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಯಾವುದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು 2014ಕ್ಕಿಂತ ಮೊದಲು ಕೇವಲ ಒಬ್ಬ ಪತ್ರಕರ್ತ ಆಗಿದ್ದೆ. ನಾನೊಬ್ಬ ರೈಟರಾಗಿ ಬರಿತಾ ಇದ್ದೆ. ನನ್ನನ್ನು ಏಕಾಏಕಿಯಾಗಿ ನನಗೆ ಟಿಕೆಟ್ ಕೊಟ್ಟು 2014 ಏಪ್ರಿಲ್ 8ನೇ ತಾರೀಕು ರಾಮನವಮಿ ದಿನ ಮಹಾರಾಜ ಗ್ರೌಂಡಿಗೆ ಬಂದು ನನ್ನ ಕೈಯನ್ನು ಎತ್ತಿ ಇವನ್ನ ಕಳಿಸ್ಕೊಡಿ ಅಂತ ಹೇಳಿ ನನ್ನನ್ನು ಸಂಸದನ್ನಾಗಿ ಮಾಡಿದವರು. ಓಟ್ ಹಾಕಿದರು ಕೊಡಗು ಮೈಸೂರಿನ ಜನ ಆದ್ರೂ ಕೂಡ ಯಾರ ಮುಖ ನೋಡಿ ಓಟ್ ಹಾಕಿದ್ರು? ಮೋದಿಜಿಯವ್ರನ್ನ. ನನ್ನನ್ನು ಗೆಲ್ಲಿಸಿ ನನ್ನನ್ನು ಸಂಸದನ ಮಾಡಿದಂಥರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು. 2019ರಲ್ಲಿ ಮತ್ತೆ ನಾನು ಕೆಲಸ ಅದ್ರ ಬಲದಿಂದ 1,39,000 ಮತಗಳಿಂದ ನಾನು ಗೆದ್ದೆ. ನನ್ನ ಮಾರ್ಜಿನ್ ಅನ್ನೋದು 3 times ಜಾಸ್ತಿ ಆಯಿತು. ಈ ಸರಿ ಕಡಿಮೆ ಅಂತಂದ್ರೂ ಕೂಡ ಮೊದಲನೇ ಚುನಾವಣೆಗೆ ಹೋಲಿಸಿದರೆ ಒಂದು 5 times ಜಾಸ್ತಿ ಆಗುತ್ತೆ. ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಭಾಳ ಖುಷಿ ಅಂತಂದರೆ, ಟಿಕೆಟ್ ಬಗ್ಗೆ ಆತಂಕ ಶುರುವಾದ ಕೂಡಲೇ ಕೊಡಗಲ್ಲಿ ಕಾವೇರಿ ಸೇನೆಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ, ಮೈಸೂರಿನಲ್ಲೂ ಕೂಡ ಎಲ್ಲ ಸಂಘಟನೆಯವರು, ಮೈಸೂರಿನ ಒಂದು ಮೈಸೂರಿನ ಹಿತಚಿಂತನೆಯನ್ನು ಮಾಡುವಂಥ ಎಲ್ಲ ಬಂಧು ಬಾಂಧವರು ಎಲ್ಲರೂ ಕೂಡ, ಎಲ್ಲ ಜಾತಿ ಜನಾಂಗದವರು ಕೂಡ ನನ್ನ ಪರವಾಗಿ ಒಂದು ಧ್ವನಿ ಎತ್ತಿದ್ರು. ಎಲ್ಲೇ ಹೋದ್ರೂ ಕೂಡ ನಮ್ಮ ಲೀಡರ್ಸ್ ಕೇಳ್ತಾರೆ, ಏನು ರೀ ಅವರಿಗೆ ಟಿಕೆಟ್ ತಪ್ಪಿಸಿರಿ, ಏನು ರೀ ಇದು, ನಿಮ್ಮಲ್ಲಿ ನ್ಯಾಯ ಇಲ್ವಾ, ಈ ಥರ ಕೇಳಲಿಕ್ಕೆ ಶುರುವಾಗಿದ್ದಾರೆ. ನನಗೆ ನಿಜಕ್ಕೂ ಹೇಳ್ತೀನಿ, ಟಿಕೆಟನ್ನು ನನಗೆ ನಿಶ್ಚಿತವಾಗಿ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅದ್ರ ಹೊರತಾಗಿ ಹೇಳ್ತೀನಿ, ನಾನು ಕಳೆದ ಒಂದು 10 ವರ್ಷಗಳ ನನ್ನ ಅನುಭವದಲ್ಲಿ ನಾನು ಕೂಡ ಏನಂತಾರೆ, ಒಂದು ಮನೆ ಕಟ್ಟಿಸ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರಬೇಕು ಅಂತ ಯಾವ ರೀತಿ ಮಾಡ್ತಾರೋ ಹಾಗೆ ಕೊಡಗು ಮತ್ತು ಮೈಸೂರು ನನ್ನ ಮನೆ, ಇದು ನನ್ನ ಆಶ್ರಯ ತಾಣ. ಇದು ಇಲ್ಲಿ ಚಂದವಾಗಿರಬೇಕು ಅಂತ ರಿಂಗ್ ರೋಡಲ್ಲಿ ಡೆಬ್ರಿಸ್ ಬಿದ್ದರೂ ತೆಗೆಸ್ತಾ ಇದ್ದೆ, ಕಸ ಬಿದ್ದರೂ ತೆಗೆಸ್ತಾ ಇದ್ದೆ. ಎಲ್ಲೇ ಇದ್ರು ಅಂತಂದು ಎಲ್ಲ ಕೆಲಸ ಮಾಡ್ತಾಯಿದ್ದೆ. ವಿದ್ಯಾರಣ್ಯಪುರ ಕಸನೂ ಕೂಡ ತೆಗೆಸೋಕೆ ಹೋದೆ. ಚಾಮುಂಡಿ ಬೆಟ್ಟ ಆಗ್ಬೋದು, ಎಕ್ಸಿಬಿಷನ್ ಗ್ರೌಂಡ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ತೊಗೊಂಡೆ. ಹೈವೇ, ರೈಲ್ವೆ ಎಲ್ಲ ಕೆಲಸನೂ ಮಾಡಿಸ್ತಾ ಬಂದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಬಾತ್ರೂಮನ್ನು ಮಾಡಿಸ್ಬೇಕಾದ್ರೂ ಕೂಡ ನಾವು
ಹೋಗಿ ಅಲ್ಲಿ ಎಲ್ಲಾದರೂ ಏನಾದರೂ ಒಂದು ನಮಗೆ ಏನೋ ಟಾಯ್ಲೆಟ್ ಫಿಟ್ಟಿಂಗ್ ಏನಿದೆಯಲ್ಲ ಒಂದು ಸ್ವಲ್ಪ ಸೀಪೇಜ್ ಏನಾದ್ರು ಬಂತು ಅಂದರೆ ಅದ್ರ ಬಗ್ಗೆ ನಾವು ಗಮನ ಹರಿಸಿ ನೋಡ್ತೀವಿ. ಎಲ್ಲೋ ಒಂದು ಕಡೆ ಒಂದು ಗ್ರೌಟಿಂಗ್ ಆಗಿಲ್ಲ ಅಂತಂದರೆ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ, ಅಲ್ಲೇನೋ ಜಿರಳೆಗಿಲ್ಲ ಸೇರ್ಬೋದು, ಆ ಥರನೂ ಕೂಡ ನಾವು ಯೋಚನೆ ಮಾಡ್ತೀವಿ. ಹೀಗೆ ಇಷ್ಟೆಲ್ಲದನ್ನು ಬಹಳ ಗಮನ ಹರಿಸಿ ನಾವು ನೋಡ್ತೀವಿ. ಹೀಗೆ ನೋಡಿ ನಾವು ಮುತುವರ್ಜಿಯಿಂದ ನಮಗೊಂದು ಚಂದವಾದ ಮನೆ ಬೇಕು ಅಂತ ಹೇಳಿ ಅದನ್ನು ನಿರ್ಮಾಣ ಮಾಡ್ತೀವಿ. ಹಾಗೆ ನಾನು ಕೊಡಗು ಮೈಸೂರನ್ನು ಕೂಡ ಇದು ನನ್ನ ಮನೆ ಕಟ್ಸೋಕ್ಕೆ ಏನು ಮಾಡ್ತೀನಿ, ನನಗೆ ಎಷ್ಟು ಆಸಕ್ತಿ ಇರ್ತದೆ, ಮುತುವರ್ಜಿ ಇರುತ್ತೆ, ಅಷ್ಟೇ ಮುತುವರ್ಜಿ ವಹಿಸ್ಬಿಟ್ಟು ನಾನು ಕೆಲಸವನ್ನು ಮಾಡಿದ್ದೀನಿ. ಸ್ವಚ್ಛ ಭಾರತ್ ಸರ್ವೇಕ್ಷಣೆ ಟೈಮ್ ಒಳಗಡೆ ಬೀದಿಯೆಲ್ಲ ಕಸ ಗುಡಿಸ್ಬಿಡೋದು, ಒಂದು ಸ್ಪಾಟ್ ಇಟ್ಬಿಡೋದು, ಸ್ವಚ್ಛ ಭಾರತ್ ಸರ್ವೇಕ್ಷಣೆ ಅವ್ರು ಬಂದುಬಿಟ್ಟು ಹೋದ ಕೂಡಲೇ ಅವೆಲ್ಲ ತಗೊಂಡು ಬೇರೆ ಕಡೆ ಇಟ್ಬಿಡಿ, ಕಾರ್ಪೊರೇಷನ್ ಅವ್ರು ಈ ಥರ ಮಾಡೋರು. ಹಾಗಾಗಿ ಕಾರ್ಪೊರೇಷನ್ಗೆ ನುಗ್ಗಿ ನಾನು CND ಪ್ಲಾಂಟ್ ಏನು ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಪ್ಲಾಂಟನ್ನು ಹಾಕಬೇಕು ಅಂತೇಳಿ ಅದಕ್ಕೆ ಜಾಗ ಕೊಡಿಸ್ದೆ. ಈ ಫೈಲು ಅದು ಇದು ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರ ಹತ್ರ ಇದೆ. ಹಾಗೆ ಲೆಗಸಿ ವೇಸ್ಟ್ ಏನಿದೆ ಅಲ್ಲೊಂದು 7 ಲಕ್ಷ ಟನ್ ಬಿದ್ದಿದೆ ವಿದ್ಯಾರಣ್ಯಪುರ ಪ್ಲಾಂಟಲ್ಲಿ. ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ 60 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ನಮ್ಮ ಮೋದಿಜಿ ಸರ್ಕಾರದಿಂದ ತೊಗೊಂಬಂದೆ, ಸ್ವಚ್ಛ ಭಾರತ್ ಮಿಷನಲ್ಲಿ ತಂದು ಈಗ ಟೆಂಡರಿಂಗ್ ಆಗಿದೆ. ಟೆಂಡರ್ ಓಪನ್ ಆದ ಕೂಡಲೇ ಅದು 1.5 ವರ್ಷದಲ್ಲಿ ಕ್ಲೀನ್ ಮಾಡಿಕೊಡ್ತೀವಿ. ಹೀಗೆ ಇದ್ರ ಬಗ್ಗೆ CND ಪ್ಲಾಂಟು ಮತ್ತು ಲೆಗಸಿ ವೇಸ್ಟ್ ಪ್ಲಾಂಟಿಗೆ ಸ್ವಚ್ಛ ಭಾರತ್ ಸರ್ವೇಕ್ಷಣೆಯಲ್ಲಿ ಒಂದೊಂದಕ್ಕೆ 600 ಪಾಯಿಂಟ್ ಇದೆ. ನಮ್ಮಲ್ಲೇನು ಗೊತ್ತಾ, ಬೀದಿ ಗುಡಿಸ್ಬಿಟ್ಟು ಭಾಳ ಮೈಸೂರು ಚಂದ ಇದೆ ಅಂದ್ಬಿಡ್ತಾರೆ. ಮೈಸೂರು ಬೇರೆಯವ್ರಿಗೆ ಹೋಲಿಸಿದ್ರೆ ಚಂದ ಇದೆ. ಈಗ ಅಳದೂರಿಗೆ ಉಳಿದವನೇ ಗೌಡ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ನಮ್ಮದು. ಎಲ್ಲೋ ಗಬ್ ಸಿಟಿಗಳಿದ್ದಾವೆ, ಅದ್ರ ಮೊದಲು ನಮ್ಮ ಚಂದ ಅಂತ. ಆದರೆ ನಮ್ಮನ್ನು ಇನ್ನೂ ಚಂದವಾಗಿ ಮಾಡೋದಕ್ಕೆ ಮಹಾರಾಜರ ಕಲ್ಪನೆ ಏನಿತ್ತು ಅದಕ್ಕೆ ಅನುಗುಣವಾಗಿ ಮಾಡೋದಕ್ಕೆ. ಯಾಕಂದರೆ ಮಹಾರಾಜರು ಆ ಕಾಲದಲ್ಲಿ ಎತ್ತಿನ ಗಾಡಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ 100 ಫೀಟ್ 100 ಫೀಟ್ ರೋಡ್ ದೇವರಾಜ ಅರಸು ರೋಡ್ ಮಾಡಿದರು. ಅವಾಗೇನು ಈ ಥರ ವೆಹಿಕಲ್ ಬರುತ್ತೆ, ಹೆವಿ ವೆಹಿಕಲ್ ಕಾನ್ಸೆಪ್ಟೇ ಇರಲಿಲ್ಲ, ಅವಾಗ ಮಾಡಿದ್ರಲ್ವ. ಹಾಗೆ ನಾವು ಮುಂದಿನ ಯೋಚನೆಯನ್ನು ಮಾಡಿಕೊಂಡು ನಾನು ಕೂಡ ಇಲ್ಲಿ ಕೆಲಸ ಮಾಡಿದೆ. ಕಸ ತೆಗೆಸೋದಕ್ಕೂ ಕೂಡ ಮಾಡಿದೆ. ಈ ಸರಿ 600 ಪಾಯಿಂಟು ನೆಕ್ಸ್ಟ್ ಸ್ವಚ್ಛ ಭಾರತ್ ಸರ್ವೇಕ್ಷಣೆಯಲ್ಲಿ ಲೆಗಸಿ ವೇಸ್ಟ್ ಪ್ಲಾಂಟಿಂದಲೇ 600 ಪಾಯಿಂಟ್ ನಮಗೆ ಸಿಗುತ್ತೆ. ಹಾಗಾಗಿ ನಮ್ಮ ರ್ಯಾಂಕಿಂಗ್ ಜಾಸ್ತಿ ಆಗೇ ಆಗುತ್ತೆ. CND ಪ್ಲಾಂಟ್ ಬಂದಾದ ಕೂಡಲೇ ಮತ್ತೊಂದು 600 ಪಾಯಿಂಟ್ ಸಿಗುತ್ತೆ. ಹಾಗೆ ನಾವು ಅವಾಗ ಟಾಪಲ್ಲಿ ಹೊರಟೋಗ್ತೀವಿ. ಈ ಥರ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ನಾನು ಪ್ರಯತ್ನವನ್ನು ಮಾಡಿದೆ. ಮಹಾರಾಜರ ಅಧಿದೇವತೆ ಕುಲದೇವತೆ ತಾಯಿ ಚಾಮುಂಡೇಶ್ವರಿ ಬೆಟ್ಟ, ಅದಕ್ಕೂ ಕೂಡ 45.5 ಕೋಟಿ ಹಣ ತೊಗೊಂಬಂದೆ. ಎಕ್ಸಿಬಿಷನ್ ಗ್ರೌಂಡು ವರ್ಷಕ್ಕೆ 3 ಸಾರಿ ನಾಟಕ ನಡೀತದೆ ಅಲ್ಲಿ. ಏನೋ ಗ್ಲೋಬಲ್ ಟೆಂಡರ್ ಅಂತ ಕರೀತಾರೆ, ದಸರಾ ಟೈಮಲ್ಲಿ ನಡೀತಾ, ಆಮೇಲೆ ಮುಚ್ಚೋಗುತ್ತೆ. ಆಲ್ ವೆದರ್ ಟೂರಿಸಮ್ ಆರ್ಟ್ ಮಾಡಬೇಕು ಅಂತೇಳಿ ಅಲ್ಲಿ ನಾನು ಹೊರಟು ಅದಕ್ಕೆ 80 ಕೋಟಿಯನ್ನು ತೊಗೊಂಬಂದೆ. ಹೀಗೆ ರಿಂಗ್ ರೋಡಿಗೆ ಬೆಳಗ್ಗೆ ಎದ್ದು ಕೂಡಲೇ ಚೈನ್ ಸ್ನಾಚಿಂಗ್ ರಿಂಗ್ ರೋಡಲ್ಲಿ ಜಾಸ್ತಿ ಇತ್ತು. ಲೇಡೀಸ್ ನಮ್ಮಲ್ಲಿ ಮೈಸೂರು ಅನ್ಸಿದ್ದು ಒಂದು ಏನು ಅಂದರೆ, ಬೆಳಗ್ಗೆ ವಾಕ್ ಮಾಡೋ ಹ್ಯಾಬಿಟ್ ಇದೆ ಎಲ್ರಿಗೂ. ಎಲ್ಲರೂ ಮೈಸೂರಿಯನ್ಸ್ ಯಾರೇ ಆಗಲಿ ಹೆಚ್ಚಿನವ್ರು ವಾಕ್ ಮಾಡ್ತಾರೆ. ಬೆಳಗ್ಗೆ 4:15 ನಾನು ನೋಡ್ತೀನಿ, 4:15 ವಾಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಹಾಗೆ ಲೇಡೀಸ್ಗೆಲ್ಲ ಹೋಗೋದಕ್ಕೆ ರಿಂಗ್ ರೋಡಲ್ಲಿ ಒಳ್ಳೆ ರಸ್ತೆ ಮಾಡಿದ್ದೀವಿ, ಆಸ್ಫಾಲ್ಟಿಂಗ್ ಮಾಡಿದ್ದೀವಿ, ಲೈಟ್ ಇಲ್ಲ, ಕತ್ಲೇನು ಹೋಗೋಕ್ಕಾಗಲ್ಲ. ನಿಮಗೆ ನಾನು ಸಂಜೆ ರೌಂಡ್ ಹಾಕ್ತಾ ಇರ್ತೀನಿ. ನಾನು ಹೋಗಿ ಬರ್ಬೇಕಾದ್ರೆ ನಾನು ಏರ್ಪೋರ್ಟಿಂದ ಹೇಳಿದ್ ಬಂದು ನೋಡ್ತಾ ಇರ್ಬೇಕಾದ್ರೆ ಮೋರಿ ಮೇಲೆ ಯಾರಾದ್ರೂ ಕೂಡ ಕ್ವಾರ್ಟರ್ ಬಿಚ್ಕೊಂಡು ಕೂತಿರ್ತಾಯಿದ್ರು. ಈಗ ಯಾರಾದ್ರಲ್ಲಿ ಓಡಾಡೋಕ್ಕಾಗುತ್ತಾ, ಕಷ್ಟವಾಗೋದು. ಅದಕ್ಕೋಸ್ಕರ ಏನು ಮಾಡಿದೆ, ಲೈಟ್ ಹಾಕ್ಸಿದೆ. ಈಗ ಲೈಟ್ ಹಾಕ್ಸಿದ ಮೇಲೆ ಯಾವನಲ್ಲಿ ಬರಲ್ಲ ಅಲ್ಲಿ. ಈಗ ಸಂಜೆ ನಾನು 9 ಗಂಟೆಗೆ ನೋಡ್ತೀನಿ. ಒಂದಿನ ನಾನು ಅಲ್ಲಿ ಜಡ್ಜಸ್ದು ಕ್ವಾರ್ಟರ್ಸ್ ಏನಿದೆ ಅಲ್ಲಿ ಬರ್ತೀನಿ, ಲೇಡೀಸು ಸರ್ವಿಸ್ ರಸ್ತೆಯಲ್ಲಿ ವಾಕ್ ಮಾಡ್ತಾಯಿದ್ರು. ಅಂದರೆ ಇವತ್ತು ಧೈರ್ಯದಿಂದ ವಾಕ್ ಮಾಡಬೇಕು ಅಂದರೆ ಲೈಟ್ ಬರಬೇಕಾಗಿ ಬಂತು. ಕುಡಿಯೋ ನೀರನ್ನು ಕೂಡ ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರನ್ನು ತರ್ತೀನಿ. ಹಾಗೆ ಎಲ್ಲ ಕಡೆ ಎಲ್ಲೆಲ್ಲಿ ಏನು ಗ್ರಾಮಾಂತರ ಭಾಗದಲ್ಲಿ ಸಮಸ್ಯೆ ಅಂದರೆ ಚಾಮುಂಡೇಶ್ವರಿಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದನ್ನು ಅದನ್ನು ಕೂಡ ನಿವಾರಣೆಯನ್ನು ಮಾಡೋಣ. ಗ್ಯಾಸ್ ಪೈಪ್ಲೈನನ್ನು ಕೂಡ ಹೊಡೆದಾಟ ಮಾಡಿದ್ದೀನಿ. ಪ್ರತಾಪ್ ಸಿಂಹ ಹೊಡೆದಾಡ್ತಾನೆ. ಯಾಕೆ ಹೊಡೆದಾಡ್ತಾನೆ? ಏನು ನನ್ನ ಮನೆಗೋಸ್ಕರ ಹೊಡೆದಿರ್ತೀನಿ ನಾನು? ಮೂಡಾದಲ್ಲಿ ಹೋಗಿ ಬದಲಿ ಸೈಟ್ ಕೊಡಿ ಅಂತ ಹೊಡೆದಾಡ್ತಿದ್ದೀನಿ ನಾನು. ರೈತರು ಯಾರೋ ಬಂದುಬಿಟ್ಟು ಯಾವಾಗಲೂ ಮೂಡ ಅಕ್ವಿಷನ್ ಮಾಡಿಕೊಟ್ರೆ ಕಾಂಪನ್ಸೇಷನ್ ಕೊಟ್ಟರಲ್ಲ, ಆ ಫೈಲ್ ಇಟ್ಕೊಂಬಿಟ್ಟು ಹೊಡೆದಾಡ್ತಾರಲ್ಲ, ಆ ಥರ ಹೊಡೆದಾಡಿದ್ದೀನಿ ನಾನು ಆ ಕೆಲಸ ಯಾವುದನ್ನು ಮಾಡಲಿಲ್ಲ. ನಾನು ಮೈಸೂರಿನ ಜನಕ್ಕೆ ಒಳ್ಳೇದಾಗಬೇಕು ಅಂತ. ಯಾಕೆ ನಾನು ಏನು ಇಲ್ಲದೆ ಇದ್ದಾಗ ಬಂದಾಗ ಕೊಡಗು ಮೈಸೂರಿನ ಜನ ಕೈ ಹಿಡ್ದಿದ್ದಾರೆ, ಅದಕ್ಕೋಸ್ಕರ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ನನಗೆ ಒಂದು ವೇಳೆ ಮೋದಿಯವರು ನನಗೆ ಅವಕಾಶನೇ ಮಾಡಿಕೊಟ್ಟಿರಲಿಲ್ಲ ಅಂತ ತಿಳ್ಕೊಳ್ಳಿ. 2014ರಲ್ಲಿ ಪ್ರತಾಪ್ ಸಿಂಹನೂ ಇಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಿಮಗೂ ಗೊತ್ತಾಗ್ತಿರ್ಲಿಲ್ಲಲ್ವಾ? ನನಗೂ ಒಂದು ಅವಕಾಶ ಆಗ್ತಿರ್ಲಿಲ್ಲಲ್ವಾ? ಇಷ್ಟು ರೋಡು ರೈಲು ಎಲ್ಲದನ್ನು ತೊಗೊಂಬಂದು ಇಷ್ಟು ಕೆಲಸ ಮಾಡಿದ್ದೀನಿ. ಈಗ ನಿಮಗೇನಾಗಿದೆ ಅಂತಂದರೆ 10 ವರ್ಷ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, 5 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಯಿತು, ಇನ್ನು 5 ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ. 10 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಇಟ್ಕೊಂಡು ಇನ್ನು 5 ವರ್ಷದಲ್ಲಿ ಇನ್ನೆಷ್ಟು ಒಳ್ಳೆ ಕೆಲಸ ಮಾಡ್ಬೋದು, ನಮ್ಮ ಮೈಸೂರಿಗೆ ಒಳ್ಳೆಯದಾಗುತ್ತೆ, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಆತಂಕ ನಿಮಗೆ ಕಾಡ್ತಾಯಿದೆ, ನನಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಇಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದೆ. ಎಷ್ಟೋ ಜನ ನಾನು ಬೈಕೊಂಡು ಓಡಾಡ್ತಿದ್ದವರು ಕೂಡ, 1 ಸೆಕೆಂಡ್ ನನಗೊಂದು ಅರ್ಜೆಂಟ್ ಕಾಲ್ ಇದೆ, ಒಂದೇ ಒಂದು ನಿಮಿಷ ದಯವಿಟ್ಟು ಬೇಜಾರು ಮಕ್ಕಳು ಡೆಲ್ಲಿದು. ಹಲೋ ಎಸ್ ಹಾಗೆ ಮಧ್ಯದಲ್ಲಿ ಒಂದು ಅರ್ಜೆಂಟ್ ಕಾಲ್ ಇತ್ತು, ಅದಕ್ಕೋಸ್ಕರ ಎದ್ದೋಗಿದ್ದೆ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹೀಗೆ ಅಭಿವೃದ್ಧಿ ಕಾರ್ಯಗಳು ಭಾಳ ಚೆನ್ನಾಗಿ ಕಳೆದ ಒಂದು 10 ವರ್ಷಗಳಲ್ಲಾಗಿ, ಇನ್ನೊಂದು 5 ವರ್ಷಗಳಲ್ಲಿ ಇನ್ನೂ ಅಷ್ಟು ಒಳ್ಳೆಯ ಕೆಲಸಗಳು
ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಬಂದಿರೋದ್ರಿಂದ ಜನ ನನ್ನ ಪರವಾಗಿ ಒಂದು ರೀತಿಯಲ್ಲಿ ಬೀದಿಗಿಳಿದಿದ್ದಾರೆ, ಹೋರಾಟನೂ ಕೂಡ ಮಾಡ್ತಾಯಿದ್ದಾರೆ. ಹಾಗೆ ಜನರೆಲ್ಲ ಹಾರೈಕೆ, ಪ್ರೀತಿ, ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೊಂದು ಇಷ್ಟೇ, ಒಂದು ವೇಳೆ 2014ರಲ್ಲಿ ನನಗೆ ಮೋದಿಜಿಯವರು ಟಿಕೆಟ್ ಕೊಟ್ಟು, ಆಗಲೂ ಇದು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರವಾಗಿತ್ತು, 5 ಜನ ಕಾಂಗ್ರೆಸ್ಸಿನ MLAಗಳಿದ್ದರು, BJPಯ ಕೊಡಗಿನಲ್ಲಿ 2 MLAಗಳು ಬಿಟ್ಟರೆ ಇಲ್ಲೊಂದು ಗ್ರಾಮ ಪಂಚಾಯತಿನೂ ಕೂಡ ಇರಲಿಲ್ಲ. ಇಷ್ಟೆಲ್ಲ ಇದ್ದಾಗ ಕೂಡ ನನ್ನನ್ನು ಮೋದಿಜಿಯವರಲ್ಲಿ ಬಂದು ಟಿಕೆಟ್ ಕೊಟ್ಟು ನನ್ನ ಕೈ ಹಿಡಿದು ನನಗೆ ಓಟ್ ಹಾಕಬೇಕು ಅಂತ ಹೇಳಿ ಮಹಾರಾಜ ಗ್ರೌಂಡಿಂದ ಒಂದು ಕರೆನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ರು. ಕೊಡಗು ಮೈಸೂರಿನ ಜನ ಕೈ ಹಿಡಿದ್ರು. ಒಂದು ವೇಳೆ ಇದಾಗಲೇ ಇಲ್ಲ ಅಂತಂದರೆ ಪ್ರತಾಪ್ ಸಿಂಹ ಇಷ್ಟು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಜನ ಗೊತ್ತೇ ಆಗ್ತಿರಲಿಲ್ಲ. ಹಾಗಾಗಿ ಅವಕಾಶ ಕೊಟ್ಟಿರೋರು ಮೋದಿಜಿ. ಈ ಸರಿನೂ ಅದರ ನಂತರನೂ ಕೂಡ ಅವಕಾಶವನ್ನು ಕೊಟ್ಟರು. 10 ವರ್ಷಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಬಹುಶಃ ಈ ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಏನೂ ಇಲ್ಲ. ಪಕ್ಷ ಟಿಕೆಟನ್ನು ಕೊಡ್ಬೋದು, ಕೊಡದಲ್ಲೇನೂ ಇರ್ಬೋದು. ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದ್ದೆ ಮೊದಲು, ನಾನು ಇದೇ ಕಡೆ ಚುನಾವಣೆ ಮಾಡೋಂಥದ್ದು ಅಂತ ಹೇಳಿದ್ದೆ. ನಾನು ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. 5 ವರ್ಷದ ನಂತರ ನನಗೇನು ಕೆಲಸ ಮಾಡೋಕ್ಕೆ ಏನು ಉಳಿಸಿರಲ್ಲ, ಅಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ನಾನು ನಂತರನೇ ಯಾರನ್ನೋ ಯಂಗ್ಸ್ಟರ್ಸನ್ನು ಬೆಳೆಸಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾನು ಖಂಡಿತ ಒಂದು ಅವಕಾಶವನ್ನು ಕೊಟ್ಟರೆ ಇನ್ನೊಂದು 5 ವರ್ಷ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ. ನಂಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ಕೂಡ ಹೇಳಿದ್ದೆ. ಒಂದು ವೇಳೆ ಅವಕಾಶ ಆಗಲಿಲ್ಲ ಅಂದ್ರೂ ಕೂಡ ನಾನು ಎಲ್ಲರೂ ಕೇಳೋಂಥದ್ದು ಇಷ್ಟೇ, ದೇಶಕ್ಕೆ ಮೋದಿಜಿ ಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ BJPಗೆ ಯಾರಿಗೇ ಟಿಕೆಟ್ ಕೊಟ್ಟರು, ಅದು ಮಹಾರಾಜಗೆ ಕೊಟ್ಟರು, ನೀವು ಆಶೀರ್ವಾದವನ್ನು ಮಾಡಿ. ನಾನು ನಿಮಗೊಂದು ಅಶ್ಯೂರೆನ್ಸ್ ಕೊಡ್ತೀನಿ, ಯಾರಿಗೇ ಟಿಕೆಟ್ ಕೊಟ್ಟರು ನೀವು ಕಳಿಸ್ಕೊಡಿ BJP ಕ್ಯಾಂಡಿಡೇಟನ್ನು. ನಂದೇನು ವಿಷನ್ ಇದೆ, ನಾನು ಎಲ್ಲ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನಾನು ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಮೈಸೂರು ಕೊಡಗಲ್ಲಿ ನಾನೇನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತೇಳಿ ನಿಮಗೆ ಖಚಿತವಾಗಿ ನಾನು ಭರವಸೆನ ಕೊಡ್ತೀನಿ. ಯಾಕಂದರೆ ಕೊಡಗು ಮೈಸೂರಿನ ಜನರ ಋಣ ಇದೆ. ನಾನು ನಾಳೆ ಬೆಳಗ್ಗೆ ಸತ್ರನೂ ಕೂಡ ಸಂಸದನಾಗಿ ಸಾಯ್ತೀನಿ. ನಾಳೆ ಬೆಳಗ್ಗೆ ಸತ್ರನೂ ಕೂಡ ಜನ ನಂದು 100 ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮೈಸೂರು ಹೈವೇನ ಹೇಳ್ತಾರೆ, ಏರ್ಪೋರ್ಟನ್ನು ಹೇಳ್ತಾರೆ, ಮೈಸೂರು ರಿಂಗ್ ರೋಡನ್ನು ಹೇಳಬೇಕಾಗುತ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರನ ಹೇಳಬೇಕಾಗುತ್ತೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಹೇಳಬೇಕಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ತಂದಿರುವಂಥ 13 ಹೊಸ ಟ್ರೈನ್ಗಳನ್ನು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದವನು ಪ್ರತಾಪ್ ಸಿಂಹ ಅಂತ ಹೇಳಲೇಬೇಕಾಗುತ್ತೆ. ಹಾಗೆ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಶಾಶ್ವತವಾಗಿ ನಾನು ಸತ್ತ ಮೇಲೂ ಬದುಕುವಂತಹ ಒಂದು ಹೆಸರನ್ನು ಪಡ್ಕೊಳ್ಳೋದಕ್ಕೆ ಈ ಕೊಡಗು ಮೈಸೂರು ಜನ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮ ಋಣನ ನಾನು ಯಾವತ್ತೂ ನಾನು ಬದುಕಿರೋವರೆಗೂ ತೀರ್ಸೋಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಂದು ಜನ್ಮಭೂಮಿ ಮೈಸೂರಲ್ಲ, ಆದರೆ ನನ್ನ ಕರ್ಮಭೂಮಿ ಮತ್ತು ರುದ್ರಭೂಮಿ 2 ಮೈಸೂರು ಅಂತ ಹೇಳಿದ್ದೆ. ನಾನು ಇಲ್ಲೇ ಇರೋದು, ಇಲ್ಲೇ ಸಾಯೋದು. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ. ಇವತ್ತೆಲ್ಲ ಕರೆದು ನನ್ನನ್ನು ಮಾತಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಮ್ಮ KB ಗಣಪತಿ ಸರ್ ಇದ್ದಾರೆ, ಯಾವಾಗಲೂ ನನ್ನನ್ನು ಕೈ ಹಿಡಿದು ಬೆಳೆಸಿದವರು, ಅವರಿಗೆ. ಹಾಗೆ ನಮ್ಮ ಮೂಗೂರು ನಂಜುಂಡಸ್ವಾಮಿಯವರು ಯಾವಾಗಲೂ ಕೂಡ ನನಗೆ ಎಲ್ಲ ಸಿಕ್ಕಿದ್ರೂ ಕೂಡ ಒಂದು ಪ್ರೋತ್ಸಾಹನ ಕೊಡುವಂಥ ಒಂದು ಮಾತುಗಳನ್ನ ಆಡ್ತಾರೆ. ನನ್ನನ್ನು ಸಣ್ಣ ಹಿಂದೆ ಟೀಕೆಗಳನ್ನ ಮಾಡಿದ್ರು ಕೂಡ ರಘುರಾಮ್ ವಾಜಪೇಯಿ ಅವರು ಕೂಡ ನಮಗೆ ಸಿಕ್ಕಿದಾಗ ಆತ್ಮೀಯತೆಯಿಂದ ಮಾತಾಡ್ತಾರೆ. ಹಾಗೂ ಇವತ್ತು ನನ್ನ ಪರವಾಗಿ 4 ಒಳ್ಳೆ ಮಾತನಾಡಿದ್ದಾರೆ. ನಮ್ಮ ಶಿವರಾಜಪ್ಪನವರು ಅಷ್ಟೇ, ನಮಗೂ ಸುಮಾರು ಟೈಮ್ ಅವ್ರನ್ನ ಭೇಟಿಯಾಗಿ ಎಲ್ಲ ನೋಡಿದ್ದೀನಿ. ಅವರು ಕೂಡ ಸಮಾಜದಲ್ಲಿ ಮೈಸೂರಿನಲ್ಲಿ ಯಾರಾದ್ರೂ ಯಾವುದೋ ಒಳ್ಳೆಯ ವಿಚಾರಗಳಿಗೆ ಯಾರು ಧ್ವನಿ ಎತ್ತುತ್ತಾರೆ ಅಂತಂದರೆ ಅವರು ಕೂಡ ಇರ್ತಾರೆ ಯಾವಾಗಲೂ. ಬನ್ನೂರು ರಾಜು ಅವ್ರನ್ನೂ ಕೂಡ ನಾನು ವೈಯಕ್ತಿಕವಾಗಿ ಬಂದು ಈ ಥರ ಭೇಟಿಯಾಗುವಂಥ ಅವಕಾಶಗಳಾಗಿರಲಿಲ್ಲ. ಆದರೆ ಈ ಪರ್ಸ್ ಕ್ಲಬ್ಬಲ್ಲಿ ಯಾವುದಾದ್ರು ಮೈಸೂರಿಗೆ ಸಂಬಂಧಪಟ್ಟಂಥ ಮೈಸೂರಿನ ಹಿತಚಿಂತನೆಯ ವಿಚಾರ ಬಂದಾಗ ಅವ್ರ ಧ್ವನಿ ಯಾವಾಗಲೂ ಜೋರಾಗಿ ಕೇಳ್ತಾ ಇರ್ತದೆ. ಅವರು ಬಂದಿದ್ದಾರೆ, ನಮ್ಮ ಅರಸವರಿದ್ದಾರೆ, ಹಾಗೆ ನಮ್ಮ ಸ್ನೇಹಿತರಾದಂಥ ನಾಗೇಶ್ ಇದ್ದಾರೆ, ಮತ್ತೆಲ್ಲರೂ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನಗೆ ಕರೆದು ಇವತ್ತು ಸನ್ಮಾನ ಮಾಡೋದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಯಾವತ್ತೇ ಕೇಳ್ತಾ ಇದ್ದೀನಿ. ಮತ್ತು ಕಡೆಯದಾಗಿ ಬೇಸರಿಸ್ಕೊಳ್ಬೇಡಿ, ನಂಗೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೂ, ಆದರೆ ನಾವೆಲ್ಲ ಒಟ್ಟಿಗೆ ಮೈಸೂರಿನ ಋಣ ನನ್ನ ಮೇಲಿದೆ. ನಾನು ಯಾವತ್ತೂ ಸದಾ ಮೈಸೂರಿಗೋಸ್ಕರ ಕೆಲಸ ಮಾಡ್ತೀನಿ, ಕೊಡಗಿಗೋಸ್ಕರ ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.